ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಫೆಬ್ರವರಿ 15ನೇ ತಾರೀಕು ಮಹಾಶಿವರಾತ್ರಿ ಸ್ನೇಹಿತರೆ. ತುಂಬ ಜನ ಜಾಗರಣೆ ಇರ್ತಾರೆ, ಉಪವಾಸ ಇರ್ತಾರೆ. ಶಿವಸ್ವಾಮಿಗೆ ಹತ್ತಿರವಾಗುವಂಥ ಕೆಲಸಗಳನ್ನು ಯಾವ ರೀತಿ ನಾವು ಮಾಡ್ಕೊಳ್ಬೇಕು, ಹಾಗೆ ಭಗವಂತನಲ್ಲಿ ನಾವು ಸಮಸ್ಯೆಗಳನ್ನು, ನಮ್ಮ ಕಷ್ಟಗಳನ್ನು ಯಾವ ರೀತಿ ಹೇಳ್ಕೊಳ್ಬೇಕು, ಪೂಜೆ ಯಾವ ರೀತಿ ಮಾಡ್ಕೊಳ್ಬೇಕು, ಇದೆಲ್ಲವೂ ಕೂಡ ತುಂಬ ಜನಕ್ಕೆ ತುಂಬ ಒಂದು ಡೌಟಲ್ಲಿ ಇರ್ತೀರ. ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಪದ್ಧತಿಗೆ ಅನುಗುಣವಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆದರೆ ಅಭಿಷೇಕ ಪ್ರಿಯ ಸ್ವಾಮಿ ಬಂದು ಈ ಕಲಿಯುಗದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಅದಕ್ಕೆ ಶಿವಸ್ವಾಮಿ ಯಾವುದೇ ರೀತಿಯಾದಂಥ ಆ ಸಮಸ್ಯೆಗಳಿಗೆ ಉತ್ತರವನ್ನು ಕೂಡ ಕೊಡ್ತಾನೆ ಭಗವಂತನು. ನಾವು ಈ ಕಲಿಯುಗದಲ್ಲಿ ಬೇಗ ಕಣ್ಣೀರನ್ನು ಒರೆಸುವಂಥ ಶಿವಸ್ವಾಮಿಯನ್ನು ಆರಾಧನೆ ಮಾಡುವಂಥದ್ದು ಎಷ್ಟು ವಿಶೇಷತೆ ಕೂಡಿರುತ್ತೆ. ಹಾಗೂ ಆಡಂಬರದಿಂದ ನಾವೇನು ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ. ಆದರೆ ಶಿವಸ್ವಾಮಿಗೆ ಅಭಿಷೇಕಗಳು ಮಾಡಿದ್ರೆ ನಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ. ದಂಪತಿಗಳಿಗೆ ಮುಖ್ಯವಾಗಿ ಅನ್ಯೋನ್ಯವಾಗಿ ಇರ್ತಾರೆ. ಯಾಕಂದರೆ ಕಡೆಗಾಲದವರೆಗೂ ಒಬ್ಬರನ್ನು ಒಬ್ಬರು ಗೌರವ, ಪ್ರೀತಿ, ವಿಶ್ವಾಸದಿಂದ ಆ ಸಂಬಂಧವನ್ನು ಮತ್ತಷ್ಟು ಆ ಒಂದು ಹೆಲ್ದಿಯಾಗಿ ನಾವು ಕ್ಯಾರಿ ಮಾಡೋದಕ್ಕೂ ಕೂಡ ತುಂಬ ಸಹಾಯ ಮಾಡುತ್ತೆ. ದಂಪತಿಗಳು ಯಾರು ಇರ್ತಾರೆ ನೋಡಿ, ಮಕ್ಕಳಾಗದೇ ಇರುವಂಥವರು, ಅವರು ಕೂಡ ಈ ದಿನ ಪೂಜೆಗಳನ್ನು ಮಾಡಿಕೊಳ್ಳಿ. ತುಂಬ ಸರಳ ವಿಧಾನದಲ್ಲೇ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ. ಯಾಕಂದರೆ ಶಿವನ ಆಜ್ಞೆ ಇಲ್ಲದ್ದು ಹುಲ್ಲುಕಡ್ಡಿ ಕೂಡ ಆಡೋದಿಲ್ಲ ಸ್ನೇಹಿತರೆ. ಇದನ್ನು ನಾವು ಗಮನದಲ್ಲಿಟ್ಕೊಂಡಿದ್ದೆ ಯಾವ ಸಮಯಕ್ಕೆ ಏನೆಲ್ಲ ಮಾಡ್ಕೊಳ್ಬೇಕು ಅನ್ನೋದು ಕೂಡ ತುಂಬ ವಿಶೇಷವಾಗಿರುತ್ತೆ. ಪ್ರದೋಷದ ಸಮಯ ಅನ್ನುವಂಥದ್ದು ಶಿವಸ್ವಾಮಿಗೆ ತುಂಬ ಮುಖ್ಯವಾಗಿರುವಂಥ ಸಮಯ. ಸಾಕಷ್ಟು ಜನ ಉಪವಾಸ ಇರ್ತಾರೆ, ಆದರೆ ಎಲ್ಲರೂ ಕೂಡ ತಮ್ಮ ದೇಹವನ್ನು ದಂಡಿಸಿ ಇರಬೇಕು ಅಂತಿಲ್ಲ. ಎಷ್ಟೋ ಜನಕ್ಕೆ ಕಾಯಿಲೆ ಕಸಾಲೆಗಳು, ಗರ್ಭಿಣಿಯರು, ಚಿಕ್ಕ ಮಕ್ಕಳು, ದೊಡ್ಡೋರು ಪ್ರತಿಯೊಬ್ಬರು ಇರ್ತಾರೆ. ಆದರೆ ಅವ್ರ ಕೈಯಲ್ಲಿ ಉಪವಾಸ ಸಾಧ್ಯ ಆಗೋದಿಲ್ಲ. ಅಂತಹವರು ಎಲ್ಲರೂ ಕೂಡ ಉಪವಾಸ ಇಲ್ಲದೆ ಭಗವಂತನಿಗೆ ಹತ್ತಿರ ಆಗುವಂಥ ಒಂದು ವಿಧಾನ ಅಂತ ಹೇಳಿದ್ರೆ ಅದು ಭಕ್ತಿ ಸ್ನೇಹಿತರೆ. ಭಕ್ತಿ ಒಂದನ್ನು ನಾವು ಇಟ್ಕೊಂಡು ತುಂಬ ಶ್ರದ್ಧೆಯಿಂದ ಕೈ ಎತ್ತಿ ಮುಗಿದ್ರೂ ಸಾಕು, ಭಗವಂತನು ನಮ್ಮ ಕಣ್ಣೀರನ್ನು ಒರೆಸ್ತಾನೆ. ಸಮುದ್ರ ಮಂಥನ ನಡೆಯುವಾಗ ನಮಗೆ ಮೊದಲು ವಿಷ ಬರುವಂಥದ್ದು, ಅದಕ್ಕೋಸ್ಕರ ಆ ವಿಷಪೂರಿತವಾಗಿರುವಂಥದ್ದು ಎಲ್ಲ ಕಡೆ ಕೂಡ ಅದು ಹಾನಿ ಮಾಡ್ತಾ ಇರೋದ್ರಿಂದ ಫಸ್ಟು ಶಿವಸ್ವಾಮಿನೇ ಅದನ್ನು ಕುಡ್ದಿರೋದ್ರಿಂದ ಭಗವಂತನಿಗೆ ತುಂಬ ದೇಹ ಬಿಸಿಯಿಂದ ಕೂಡಿರೋದ್ರಿಂದ ಭಗವಂತನಿಗೆ ಯಾವಾಗಲೂ ಅಷ್ಟೇ ಶಿವಸ್ವಾಮಿಗೆ ನಾವು ಅಭಿಷೇಕಗಳನ್ನು ಮಾಡ್ತಾ ಇರಬೇಕು. ಲಿಂಗಾಭಿಷೇಕ ಮಾಡ್ಕೊಳ್ಬೇಕು. ನಿಮ್ಮ ಮನೆಗಳಲ್ಲೇನಾದರೂ ಲಿಂಗ ಇದ್ದರೆ ತಪ್ಪದೇ ಅಭಿಷೇಕ ಮಾಡ್ಕೊಳ್ಳಿ. ಅಭಿಷೇಕ ಮಾಡೋದ್ರಿಂದ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ಯಾಕಂದರೆ ದೇವತೆಗಳಿಗೆ ಶಕ್ತಿ ಜಾಸ್ತಿ ಆಗುತ್ತೆ ಅಭಿಷೇಕಗಳು ಮಾಡ್ಕೊಳ್ಳೋದ್ರಿಂದ. ಯಾವುದೆಲ್ಲ ಮಾಡಿಕೊಂಡ್ರೆ ತುಂಬ ಉತ್ತಮವಾಗಿರುತ್ತೆ, ಜಲಾಭಿಷೇಕ ಮಾಡ್ಕೊಳ್ಬಹುದು ಸ್ನೇಹಿತರೆ. ವಿಭೂತಿಯನ್ನು ಹಾಕಿ ಅಭಿಷೇಕ ಮಾಡ್ಕೊಳ್ಬಹುದು. ಪಂಚಾಮೃತ ಅಭಿಷೇಕ ಮಾಡ್ಕೊಳ್ಬಹುದು. ಅಕ್ಕಿ ಹಿಟ್ಟಿನ ಅಭಿಷೇಕ ಮಾಡ್ಕೊಳ್ಬಹುದು. ಬಿಲ್ವ ಪತ್ರೆಯ ಅಭಿಷೇಕ ಮಾಡ್ಕೊಳ್ಬಹುದು. ತುಪ್ಪದ ಅಭಿಷೇಕ ಮಾಡ್ಕೊಳ್ಬಹುದು. ಹಾಗೆ ಮೊಸರಿನ ಅಭಿಷೇಕ ಮಾಡ್ಕೊಳ್ಬಹುದು. ಇದೆಲ್ಲವೂ ಕೂಡ ನಮಗೆ ಇನ್ನೂ ವಿಶೇಷತೆಯಿಂದ ಇರೋದು ಅಂದರೆ ಕಬ್ಬಿನ ಹಾಲು ಇರುತ್ತಲ್ವ, ಅದರ ಅಭಿಷೇಕ ಮಾಡ್ಕೊಳ್ಬಹುದು. ಇದು ಎಲ್ಲವೂ ಕೂಡ ನಮ್ಮ ಒಂದೊಂದು ಸಮಸ್ಯೆಯನ್ನು ಬಗೆಹರಿಸುತ್ತೆ. ಹಾಗೂ ಈ ಯಾವುದಂದರೆ ಅದು ನಾವು ಹೂವನ್ನು ಇಡೋದಿಲ್ಲ ಶಿವಸ್ವಾಮಿಗೆ, ಅರಿಶಿಣ ಕುಂಕುಮ ಇಡೋದಿಲ್ಲ. ಮುಖ್ಯವಾಗಿ ಇದನ್ನು ನೆನಪಲ್ಲಿಟ್ಕೊಳ್ಳಿ. ಯಾಕಂದರೆ ಭಗವಂತನು ವೈರಾಗ್ಯ ಜೀವನವನ್ನು ನಡೆಸೋದ್ರಿಂದ ಅರಿಶಿಣ ಕುಂಕುಮ ಅನ್ನುವಂಥದ್ದು ಕೂಡ ಹತ್ತಿರ ಸುಳಿಯೋದಿಲ್ಲ. ಗಂಧವನ್ನು ನೀವು ಇಡಿ, ಇನ್ನು ಗಂಧ ಇಡೋದು ಬಹಳ ಮುಖ್ಯವಾಗಿರುತ್ತೆ, ತುಂಬ ಒಳ್ಳೆಯದು. ಹಾಗೆ ಶಂಕು ಪುಷ್ಪಗಳನ್ನು, ಜಾಜಿಗಳನ್ನು ಇಡುವಂಥದ್ದು ತುಂಬ ವಿಶೇಷವಾಗಿರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ತುಳಸಿ ದಳಗಳನ್ನು ಶಿವಸ್ವಾಮಿಗೆ ನಾವು ಅರ್ಪಿಸಬಾರ್ದು. ಇದನ್ನು ಕೂಡ ನೆನಪಲ್ಲಿಟ್ಕೊಳ್ಳಿ. ಏಕೆಂದರೆ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಇದನ್ನು ಗಮನದಲ್ಲಿಟ್ಕೊಂಡ್ರೆ ತುಂಬ ಉತ್ತಮವಾಗಿರುತ್ತೆ. ಮನೆಯಲ್ಲಿ ನೀವು ಲಿಂಗ ಪೂಜೆ ಮಾಡಿದ್ರು ಅಥವಾ ಫೋಟೋ ಇಟ್ಕೊಂಡು ಮಾಡಿದ್ರೂ ಕೂಡ
ಭಗವಂತನಿಗೆ ಗಂಧವನ್ನು ಇಡಿ, ಇಲ್ಲಾಂದರೆ ವಿಭೂತಿಯನ್ನು ಇಡಿ. ವಿಭೂತಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಈ ದಿನ ನಾವು ವಿಭೂತಿಯನ್ನು ಕೂಡ ಇಟ್ಕೊಂಡು ನಮ್ಮ ಮನೆಯಲ್ಲಿ ನಾವು ಸರಳ ವಿಧಾನದಲ್ಲೇ ಪೂಜೆಯನ್ನು ಮಾಡ್ಕೊಳ್ಳೋದು ತುಂಬ ಉತ್ತಮವಾಗಿರುತ್ತೆ. ಯಾರಿಗೂ ಕೂಡ ನಾವು ಕೇಡನ್ನು ಬಯಸಬಾರ್ದು. ಈ ದಿನಗಳಲ್ಲಿ ನೀವು ನೆನಪಲ್ಲಿ ಇಟ್ಕೊಂಡು ಮುಖ್ಯವಾದಂಥ ಒಂದು ದೀಪಾರಾಧನೆ ಇದೆ, ಅದು ತೆಂಗಿನಕಾಯಿ ದೀಪಾರಾಧನೆ. ಇದನ್ನು ಮಾಡ್ಕೊಳ್ಳೋದ್ರಿಂದ ಕಠಿಣಾತಿ ಕಠಿಣ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ. ನಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ. ಮುಖ್ಯವಾಗಿ ಸ್ನಾನದ ನೀರಿಗೆ ಇವುಗಳನ್ನು ಬೆರೆಸ್ಕೊಳ್ಳಿ ಸ್ನೇಹಿತರೆ. ನಿಮಗೆ ಸ್ನಾನ ಮಾಡುವಂಥ ನೀರಿನಲ್ಲಿ ನೋಡಿ, ಬೇವಿನ ಎಲೆಗಳು ಸ್ವಲ್ಪ ಸಿಕ್ಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ತುಳಸಿ ದಳಗಳನ್ನು ಸ್ವಲ್ಪ ಹಾಕ್ಕೊಳ್ಳಿ. ಇಲ್ವಾ ನಿಮಗೆ ಶಂಕು ಪುಷ್ಪ ಬರುತ್ತಲ್ವ, ಇದನ್ನು ಕೂಡ ಸೇರಿಸಿ ಸ್ನಾನದ ನೀರಿಗೆ ಹಾಕ್ಕೊಳ್ಬಹುದು. ಇದು ಆರೋಗ್ಯವಂತರಾಗಿ ಇರೋದಕ್ಕೂ ಚುರುಕಾಗಿರೋದಕ್ಕೂ ದೇಹ ಹಾಗೆ ಚರ್ಮದ ಕಾಯಿಲೆಗಳು ಬರೋದಿಲ್ಲ. ನಮ್ಮ ಪಾಪಕರ್ಮಗಳು ಏನಿರುತ್ತೋ ಅದು ಕೂಡ ದೂರ ಆಗುವಂಥದ್ದು. ನಮ್ಮ ಮನೆಯಲ್ಲಿ ಅದೃಷ್ಟ ಅನ್ನುವಂಥದ್ದು ತಂದು ಕೊಡುತ್ತೆ. ಯಾಕಂದರೆ ನಾವು ಯಾವ ರೀತಿ ಹಬ್ಬ ಹರಿದಿನಗಳಲ್ಲಿ ನಡ್ಕೊಳ್ತೀವಿ, ಪ್ರತಿನಿತ್ಯ ಕೂಡ ಈ ರೀತಿ ಎಲ್ರಿಗೂ ಕೂಡ ಫಾಲೋ ಮಾಡೋದಕ್ಕಾಗೋದಿಲ್ಲ, ಅಂದರೆ ಸಮಯದ ಅಭಾವ ಇರೋದರಿಂದ. ಆದರೆ ಹಬ್ಬದ ದಿನಗಳಲ್ಲಿ ತಪ್ಪದೆ ನಾವು ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಬಹುದು. ಇದನ್ನು ನೀವು ಉಪವಾಸ ಸಾಧ್ಯ ಆದರೆ ಇದ್ದು ಮಾಡಿಕೊಳ್ಬಹುದು. ಏನಾದರೂ ನೀವು ಪ್ರದೋಷದ ಸಮಯದಲ್ಲಿ ಮುಖ್ಯವಾಗಿ ಸಂಜೆ 6 ಗಂಟೆಗೆ ದೀಪಾರಾಧನೆ ಮಾಡುವಂಥದ್ದು ತುಂಬಾ ಇಷ್ಟಾರ್ಥಗಳನ್ನು ಶೀಘ್ರದಲ್ಲೇ ನೆರವೇರಿಸಿಕೊಡುವಂಥದ್ದಾಗುತ್ತೆ. ಏಕೆಂದರೆ ಮಹಾಶಿವರಾತ್ರಿ ಅಂದರೆ ನಮಗೆ ದಿನ ವಿಶೇಷವಾಗೇ ಇರುತ್ತೆ, ಆದರೆ ಪ್ರದೋಷದ ಸಮಯ ಅನ್ನೋದು ಇರುತ್ತೆ ನೋಡಿ, ಅದು ಶಕ್ತಿದಾಯಕವಾಗಿರುತ್ತೆ. ಮಾನವ ಜೀವನದಲ್ಲಿ ಬರುವಂಥ ಕಷ್ಟಗಳನ್ನು ಜಾಸ್ತಿ ದಿನ ಇಡೋದು ಬೇಡ ಅಂತಂದ್ಬಿಟ್ಟು ಭಗವಂತನೇ ಕೂಡ ನಮಗೆ ಆ ಒಳ್ಳೆಯ ಸಮಯ ಅನ್ನೋದು ಕೂಡ ತಿಳಿಸ್ಕೊಟ್ಟಿರುವಂಥದ್ದು. ಇದನ್ನು ತಪ್ಪದೇ ನಾವು ಮಾಡಿಕೊಂಡ್ರೆ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ಎಷ್ಟೋ ಜನ ಮನೆಯಲ್ಲಿ ದರಿದ್ರ ತುಂಬಿರುತ್ತೆ ನೋಡಿ, ಅಂತಹವರು ಇವುಗಳನ್ನು ಫಾಲೋ ಮಾಡೋದ್ರಿಂದ ವರ್ಷ ಪೂರ್ತಿ ನಾವು ನೆಮ್ಮದಿಯಾಗಿರ್ತೀವಿ. ಬಡತನ ನಮ್ಮನ್ನು ಕಾಡೋದಿಲ್ಲ. ನಾವು ಅಂದುಕೊಂಡಿರುವ ಕೆಲಸಗಳು ಸರಾಗವಾಗಿ ಆಗುತ್ತೆ. ಮಕ್ಕಳಿಗೆ, ದೊಡ್ಡೋರಿಗೆ, ಮನೆಯಲ್ಲಿರುವಂಥವ್ರಿಗೆ ಎಲ್ರಿಗೂ ಕೂಡ ಅವರ ಕೆಲಸಗಳಲ್ಲಿ ಜಯವನ್ನು ಸಾಧಿಸೋದಕ್ಕೆ ಈ ರೀತಿಯ ಇವುಗಳನ್ನು ನಾವು ಫಾಲೋ ಮಾಡೋದ್ರಿಂದ ನಮ್ಮ ಜೀವನ ತುಂಬ ಉಜ್ವಲವಾಗಿರುತ್ತೆ ಅಂತ ಹೇಳಬಹುದು ಸ್ನೇಹಿತರೆ. ಇದನ್ನು ಮಾಡ್ಕೊಂಡು ನೋಡಿ. ಎಲ್ರಿಗೂ ಕೂಡ ಈ ಮಹಾಶಿವರಾತ್ರಿ ಅನ್ನುವಂಥದ್ದು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ಶಿವಸ್ವಾಮಿಯ ಪೂರ್ತಿ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಇರುತ್ತೆ ಅಂತ ಹೇಳ್ತೀನಿ, ಇಷ್ಟೇ ಸುಲಭವಾಗಿ.